ಎಲ್ರಿಗೂ ಕೂಡ ಮೊದಲನೇದಾಗಿ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶ್ವೇತಾ. ನಾನು TS ಸುಬ್ಬಣ್ಣ ಸಾರ್ವಜನಿಕ ವಿದ್ಯಾಸಂಸ್ಥೆ, ವಿದ್ಯಾರಣ್ಯಪುರಂ, ಮೈಸೂರು ಈ ಒಂದು ಸಂಸ್ಥೆಯಲ್ಲಿ ಸಹಶಿಕ್ಷಕಿಯಾಗಿ ಕೆಲಸನ ಮಾಡ್ತಾ ಇದ್ದೀನಿ. ಇದು ಒಂದು ಪ್ರೌಢಶಾಲೆ. 11 ಶಾಲೆಗಳನ್ನು ಒಳಗೊಂಡಂತಹ ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಂತಹ ಈ ಶಾಲೆಯ ಬಗ್ಗೆ ತಮಗೊಂದಷ್ಟು ಮಾಹಿತಿಯನ್ನು ತಿಳಿಸ್ಬೇಕಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಇದು 8, 9 ಮತ್ತು 10ನೇ ತರಗತಿಗೆ ಮಾತ್ರ ಇಲ್ಲಿ ನಾವು ಅವೈಲಬಲ್ ಇದೆ. ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಅವಕಾಶಗಳಿರುತ್ತೆ. ಅದರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಮೈಸೂರು ಶಾಲೆಯಲ್ಲಿ ಗಂಡು ಮಕ್ಕಳಿಗೆ ಉಚಿತ ವಸತಿ ಪ್ರವೇಶ ಇರುತ್ತೆ, ವಸತಿ ನಿಲಯ ಇರುವಂಥದ್ದು. ಹಾಗೆ ಉಚಿತವಾದಂತಹ ವಿದ್ಯಾಭ್ಯಾಸವನ್ನು ಶಾಲೆಗೆ ಅಡ್ಮಿಷನ್ಸ್ನ ನಾವು ಮಾಡಿಕೊಡ್ತೀವಿ. ಆದರೆ ಈ ಒಂದು ಶಾಲೆಯ ಉದ್ದೇಶವನ್ನು ತಮಗೆ ತಿಳಿಸೋದಕ್ಕಿಂತ ಮುಂಚಿತವಾಗಿ ಎಲ್ಲ ಶಾಲೆಗಳು ಕೂಡ ಆರಂಭ ಆಗಿದ್ದು, ನಾನು ಈ ಶಾಲೆ ಬಗ್ಗೆ ನಿಮಗೆ ಯಾವುದೇ ರೀತಿಯನ್ನ ಪೋಸ್ಟರ್ನ ಬೇರೆಯವ್ರ ಥರ ಹಾಕೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ತಾವೇ ಈ ಶಾಲೆಯನ್ನು ಬಂದು ತಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಅನುಕೂಲಕರವಾಗುವಂಥ ಶಾಲೆಯನ್ನು ತಾವು ಬಂದು ಖುದ್ದಾಗಿ ನೋಡಿ ನಿಮಗೆ ಶಾಲೆ ಇಷ್ಟ ಆಯ್ತಂತ ಅಂದರೆ ಖಂಡಿತ ಅಡ್ಮಿಷನ್ನ ಮಾಡಿಕೊಡಿ. ಕೇವಲ 60 ವಿದ್ಯಾರ್ಥಿಗಳಿಗೆ ಮಾತ್ರ 8ನೇ ತರಗತಿಗೆ ಪ್ರವೇಶ ಇರುವಂಥದ್ದು. ಅದರಲ್ಲಿ ಮೊದಲು ಬಂದವರಿಗೆ ಮಾತ್ರ ಆದ್ಯತೆಯನ್ನು ನೀಡಲಾಗುತ್ತೆ. ಒಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಶಾಲೆಯ ವಿಶೇಷತೆಗಳನ್ನು ನಾವು ನೋಡ್ತಾ ಹೋದರೆ, ಈ ಶಾಲೆ ಬೇರೆ ಶಾಲೆ ಥರ ಅಲ್ಲ. ಯಾಕಂದರೆ ಬೇರೆ ಬಂದು ವೀಕ್ಷಣೆಯನ್ನು ಮಾಡಿ, ಇದು ರಾಜ್ಯ ಸರ್ಕಾರದ ಸಿಲೆಬಸ್ಸನ್ನು ಹೊಂದಿರುವಂಥದ್ದು, ಸ್ಟೇಟ್ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಶಾಲೆ ಆಗಿದೆ. ಇಲ್ಲಿ ಮಕ್ಕಳಿಗೆ ಕೇವಲ ನಾವು ಶಿಕ್ಷಣವನ್ನಷ್ಟೇ ಅಲ್ಲ, ನೈತಿಕತೆಯನ್ನು ಕೂಡ ನಾವು ನೈತಿಕ ಮೌಲ್ಯವನ್ನು ಕೂಡ ತಿಳಿಸ್ಲಿಕ್ಕೆ, ಮಗುವು ಯಾವ ರೀತಿಯಾಗಿ ಒಂದು ಆಶ್ರಮದಲ್ಲಿ ಯಾವ ರೀತಿಯಾಗಿ ಬೆಳೆದು ಮುಂದೆ ತಾನು ಸ್ವ ಇಚ್ಛೆಯಿಂದ ಯಾವ ರೀತಿಯಾಗಿ ಮಾರ್ಪಾಟಾಗಬೇಕು ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕಾಗಿ ಅದನ್ನು ಮಗುವಿಗೆ ಕಲಿಸುವಂತಹ ಒಂದು ಶ್ರಮವನ್ನು ವಹಿಸ್ತಾ ಇರುವಂಥ ಒಂದು ಶಾಲೆ ಆಗಿದೆ. ಇಲ್ಲಿ ಕೇವಲ 60 ಸೀಟ್ಗಳು ಮಾತ್ರ ಅವಕಾಶ ಇರುವಂಥದ್ದು. 8ನೇ ತರಗತಿಗೆ ಕೇವಲ 60 ಸೀಟ್ಗಳಿಗೆ ಮಾತ್ರ ಅವಕಾಶ ಇರುವಂಥದ್ದು. ಮೊದಲು ಬಂದವರಿಗೆ ಆದ್ಯತೆ ಇರುತ್ತೆ. ಮುಖ್ಯ ಶಿಕ್ಷಕರು ಮಕ್ಕಳಿಗೆ ಸಾಮಾನ್ಯ ಜ್ಞಾನದ ಬಗ್ಗೆ ಒಂದಷ್ಟು ಪರೀಕ್ಷೆಯನ್ನು ಮಾಡ್ತಾರೆ. ಅವರಿಗೆ ತೃಪ್ತಿ ಆದ ನಂತರವಾಗಿ ಅಡ್ಮಿಷನ್ ಮಾಡಿಕೊಳ್ತಾರೆ. ಆದಷ್ಟು ಈ ಒಂದು ಶಾಲೆಯ ಉಪಯೋಗವನ್ನು ಪಡೀರಿ. ಯಾಕಂತ ಅಂದರೆ ಇವತ್ತು ಗುರುಕುಲ ಪದ್ಧತಿ ಅನ್ನೋದು ಹೊರಟೋಗಿದೆ. ಜೊತೆಗೆ ಮಕ್ಕಳಲ್ಲಿ ಕಲ್ಚರ್ ಇಲ್ಲ, ಮಕ್ಕಳಲ್ಲಿ ಒಂದು ಭಗವದ್ಗೀತೆಯ ಬಗ್ಗೆ ಜ್ಞಾನ ಇಲ್ಲ, ಮಕ್ಕಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇಲ್ಲ, ಧರ್ಮ ದೇವರು ಅನ್ನೋದ್ರ ಬಗ್ಗೆ ಭಯಭಕ್ತಿಗಳು ಹೊರಟೋಗಿದೆ. ನೀವೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ತಮ್ಮ ಮಕ್ಕಳನ್ನು ಬೇರೆ ಕಡೆ ಸೇರಿಸ್ತೀರ. ಆದರೆ ಅಲ್ಲಿಂದ ಹೊರಗಡೆ ಬರುವಂತಹ ಮಕ್ಕಳು ಒಂದು ರೀತಿ ಮಾನಸಿಕ ರೋಗಿಗಳ ರೀತಿ ಅಲ್ಲಿ ಮಕ್ಕಳು ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಮಕ್ಕಳು ನಮ್ಮ ಶಾಲೆಯಿಂದ ಹೊರಗೆ ಹೋಗುವಂತಹ ಮಕ್ಕಳು ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡುವಂತಹ ಮಕ್ಕಳಾಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಪ್ರತಿ 8ನೇ ತರಗತಿಗೆ ಇರುವುದು ಕೇವಲ 60 ಸೀಟ್ಗಳು ಮಾತ್ರ. ಮೊದಲು ಬಂದವರಿಗೆ ಆದ್ಯತೆ ಇರುತ್ತೆ. ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ. ಆದಷ್ಟು ನಿರ್ಲಕ್ಷ್ಯ ಮಾಡದೆ, ಇದರಲ್ಲಿ ಬಲವಂತ ಖಂಡಿತ ಇಲ್ಲ. ಬಂದು ಮೊದಲು ಶಾಲೆಯನ್ನು ವೀಕ್ಷಣೆ ಮಾಡಿ, ಶಾಲೆಯನ್ನು ವೀಕ್ಷಿಸಿ ನಿಮ್ಮ ಮಗು ಒಂದು ರೀತಿಲಿ ಗುರುಕುಲ ಆಶ್ರಮದಲ್ಲಿ ಬೆಳೆದ ರೀತಿಲಿ ಇಲ್ಲಿ ಶಾಲೆಯಲ್ಲಿ ಬೆಳೆಯುವಂತಹ ಒಂದು ಇದು ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ನಿಮ್ಮ ಮಗುವನ್ನು ಒಂದು ಆಶ್ರಮದಲ್ಲಿ ಸಂಸ್ಕೃತಿ ಧರ್ಮದ ಮೂಲಕವಾಗಿ ನೈತಿಕ ಮೌಲ್ಯವನ್ನು ಒಳಗೊಂಡಂತೆ ಬೆಳೆಸಲಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಅತ್ಯಂತ ನಿಸ್ಸಂದೇಹವಾಗಿ ಅತ್ಯಂತ ನಂಬಿಕೆಯಿಂದ ಶಾಲೆಗೆ ಸೇರಿಸ್ಬೋದು.
ಆದಷ್ಟು ನಿಮಗೆ ಇಷ್ಟ ಆದರೆ ಖಂಡಿತ ಕೂಡ ನೀವಿಲ್ಲಿ ಬಂದು ಸೇರಿಸುವಂಥ ಪ್ರಯತ್ನವನ್ನು ಮಾಡಿ. ಅದಕ್ಕೆ ಮುಖ್ಯ ಶಿಕ್ಷಕರನ್ನು ಕಾಂಟ್ಯಾಕ್ಟ್ ಮಾಡಿ, ಶ್ರೀಯುತ ನಟರಾಜ್ ಸರ್ ಅಂತ ಅಂದ್ಬಿಟ್ಟು. ನಾನು ಅವ್ರ ನಂಬರ್ನ ನಾನಿಲ್ಲಿ ಡಿಸ್ಪ್ಲೇ ಮಾಡೋದಿಲ್ಲ. ಆದರೆ ನೀವೇನಾದರೂ ಕೂಡ ನಿಮಗೆ ಇದ್ರ ಬಗ್ಗೆ ಬೇಕಂತ ಅವಕಾಶಗಳು ಬೇಕು, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವಂತಹ ಸಾರ್ವಜನಿಕ ವಿದ್ಯಾಸಂಸ್ಥೆ, ಅದು ಎಲ್ಲಿ ಅಂತಂದರೆ ನೀವು ನಿಯರ್ ಸಿಲ್ಕ್ ಫ್ಯಾಕ್ಟ್ರಿ ಹತ್ರ ಬರುತ್ತೆ. ಯಾರು ಬೇಕಾದರೂ ಕೂಡ ಹೇಳ್ತಾರೆ, ಬಂದು ಶಾಲೆಗೆ ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರಗಳು.